ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೋಸ್ಟಲ್ ಬಡಿ ಸಂದೀಪ. ಉಡುಪಿಯಲ್ಲಿ ಇಷ್ಟೆಲ್ಲ ಜಾಗ ಇಟ್ಕೊಂಡು ಇಲ್ಲೇ ಯಾಕೆ ಬಂದಿದ್ದೀನಿ ಅಂತ ಆಲೋಚನೆ ಮಾಡ್ತಿದ್ದೀರಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫೇಮಸ್ ಇರೋ ಜಾಗದಲ್ಲಿ ಯಾರು ಬೇಕಾದ್ರೂ ಬಂದು ವಿಡಿಯೋ ಮಾಡ್ಬೋದು, ಆದರೆ ನಾವು ಮಾಡೋ ಕಂಟೆಂಟ್ ಇದ್ದ ಜಾಗನ ಫೇಮಸ್ ಮಾಡೋದು ನಮ್ಮದು. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ನಾನು ಅಂದ್ಕೊಂಡಿದ್ದೆ ಏನೋ ಮೋಟಿವೇಶನ್ ಹೇಳಬೇಕು, ಅದು ಹೇಳಬೇಕು, ಇದು ಹೇಳಬೇಕು. ಬೇರೆಯವ್ರ ಥರ ನಮಗಂತೂ ಆ್ಯಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಮತ್ತು ಹೆಚ್ಚಾಗಿ ಅಳುವುದು, ಏನೋ ಒಂದು ನನ್ನ ಲೈಫಲ್ಲಿ ಹಿಂಗಾಯಿತು, ಹಿಂಗೆ ಮಾಡಿ ಅದೆಲ್ಲ ಇಲ್ಲ. ಏನೋ ಒಂದು ಮಾಡಬೇಕಂತ ಮಾಡ್ತಿದ್ದೀನಿ. ಏನೋ ನನ್ನಿಂದ ಆಗೋದು ಏನೋ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಹಂಗಂತ ಬಿಟ್ಟು ನೀವು ಫಾಲೋನೇ ಮಾಡಬೇಕು, ಇದೇ ಮಾಡಬೇಕು. ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈ ಜಾಗನ ಸ್ಪೆಷಲ್ ಹೇಗೆ ಮಾಡ್ತೀನಿ ಅಂತ ಗೊತ್ತಾ? ನಿಮ್ಗೊಂದು ಸ್ಪೆಷಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ನಾವು ಹೀಗೆ ಟ್ರೈನಲ್ಲಿ ಎಲ್ಲಾದ್ರೂ ಹೋಗುವಾಗ ಬಾಗಿಲಲ್ಲಿ ಕುತ್ಕೊಂಡು ಆರಾಮಾಗಿ ಗಾಳಿ ಬರಲಿ ಅಂತ ಹೇಳಿ ನೋಡ್ತಿರ್ತೀವಿ. ಆದರೆ ಈ ಥರ ಕಳ್ಳನ ಮಕ್ಕಳು ಯಾರಾದರೂ ಬಂದು ಎಷ್ಟೋ ಸಾವಿರ ಕೊಟ್ಟು ಕಷ್ಟಪಟ್ಟು ತೊಗೊಂಡಿರೋ ಫೋನನ್ನು ಬಂದು ಎಗರ್ಸ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾವು ಎಲ್ಲೇ ಹೋಗೋದು ಜಾಗ್ರತೆಯಿಂದ ಇರಬೇಕು. ಸಾವಿರ ರೂಪಾಯಿ ಕೊಟ್ಟು ಸೀಟ್ ಬುಕ್ ಮಾಡ್ತೀರಾ, ಬಂದು ನೋಡಿದ್ರೆ ಬಾಗಿಲಲ್ಲಿ ಕೊಡ್ತೀರಾ. ಈ ಕಡೆ ಫೋನು ಇಲ್ಲ, ಆ ಕಡೆ ದುಡ್ಡು ವೇಸ್ಟ್. ಇವನೇನ್ ಮಾಡ್ತಾ ಇದ್ದಾನೆ? ನನ್ನ ಫಸ್ಟ್ ಬ್ಲಾಗ್ ಯಾಕೆ ನಾನು ಟ್ರ್ಯಾಕ್ ಮೇಲೆ ಮಾಡ್ತೀರಾ ಅಂತ ತಿಳ್ಕೊಂಡ್ರ? ನನ್ನ ಜೀವನನೂ ಮತ್ತೆ ನನ್ನ ಫಾಲೋವರ್ಸ್ ಜೀವನನೂ ಟ್ರ್ಯಾಕ್ ಮೇಲೆ ಬರಲಿ ಅಂತೇಳಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಆಕ್ಚುಲಿ ಇವನು ನನ್ನ ಜೂನಿಯರ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸೆಕೆಂಡ್ PUC ಇವತ್ತು ಎಕ್ಸಾಮ್ ಮುಗೀತು, ಇವತ್ತು ಹೊರಟ. ಮುಂದೆ ಏನು ಮಾಡ್ಬೇಕಂತಿದೆ ಜೀವನದಲ್ಲಿ? ಜೀವನ ಏನಿಲ್ಲ ಅಣ್ಣಾಗ, ಇಲ್ಲಿ ಸೀದಾ ಆಯ್ತು ನೋಡ್ರಿ, ರೈಲ್ವೆ ಟ್ರ್ಯಾಕು. ಹಿಂಗೆ ಸೀದಾ ನಡ್ಕೊಂತ ಹೋಗ್ತಿರ್ಬೇಕು ಅಷ್ಟೇ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಅಲ್ಲ ಕಣೋ, ಮುಂದೆ ಜೀವನದಲ್ಲಿ ಏನಾದ್ರು ಒಂದು ಮಾಡ್ಬೇಕಂತ ಇರುತ್ತಲ್ಲ. ಜೀವನದಲ್ಲಿ ನಾವು ಹೋಗ್ತಾ ಇದ್ರೆ ಅವೇ ಆಗ್ತಾ ಇರ್ತವೆ, ನಾವು ಮಾಡ್ಬೇಕಂತ ಇಲ್ಲ ಏನು. ಅಲ್ಲ, ಇವ್ನು ಏನು ಮಾಡ್ಬೇಕಂತಾನೆ ಇವನಿಗೆ ಗೊತ್ತಿಲ್ಲ, ಮತ್ತೆ ಹೇಳ್ತಾನೆ ಏನು ಹೋಗ್ತಾ ಇರ್ಬೇಕಂದ್ರೆ ಇನ್ನು ನಡ್ಕೊಂಡು ಹೋದಾಗ ಏನು ರೈಲ್ವೆ ಸ್ಟೇಷನ್, ಅದು ಮುಂದೆ ಸ್ಟೇಷನ್ ಸಿಗುತ್ತೆ ಅನ್ನಕ್ಕೆ. ಅಣ್ಣ, ಜೀವನ ರೈಲ್ವೆ ಸ್ಟೇಷನ್ ಅಲ್ಲ. ನಂಗೆ ಗೊತ್ತಾಯ್ತು ಜೀವನದಲ್ಲಿ ಮುಂದೆ ಏನು ಮಾಡ್ತೀಯ ಅಂತ ಹೇಳಿ. ಇದೇ ಒಂದು ಕರೆಕ್ಟಾಗಿ ಮಾಡ್ತೀಯ ನೋಡು. ಅಣ್ಣ, ನಾಳೆ ನಾಡ್ದು ಒಂದು ಹೊಸ ಮೂವಿ ತೆಗಿತಿದ್ದೀನಿ, ಎಲ್ಲ ಬಂದ್ಬಿಡ್ರಿ. ಏನಪ್ಪ ಮೂವಿ ಹೆಸರು? ಮೂವಿ ಹೆಸರು ತಗೊಂಡು ತಿಕ್ಕದಲ್ಲಿ ಇಟ್ಕೊ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು.